4ನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ 2 ಮಾರ್ಚ್ 2022 ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು. ವಿಷಯ ಪರಿಸರ ಅಧ್ಯಯನ. ಮೊದಲನೇ ಪ್ರಶ್ನೆ, 1ರಿಂದ 12 ಪ್ರಶ್ನೆವರೆಗೆ ನೀಡಲಾಗಿರುವಂಥ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಬರೀರಿ. ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ನಮ್ಮ ಜ್ಞಾನೇಂದ್ರಿಯಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 4, 5, 3, 2. ಉತ್ತರ 5. ಎರಡನೇ ಪ್ರಶ್ನೆ, ಇದು 4 ರಸ್ತೆಗಳು ಸೇರುವ ಜಾಗವಾಗಿದೆ. ಎ ಚೌಕ ಅಥವಾ ವೃತ್ತ, ಬಿ ತ್ರಿಭುಜ, ಸಿ ಆಯತ, ಡಿ ಸಮತಲ. ಉತ್ತರ ಎ ವೃತ್ತ ಅಥವಾ ಚೌಕ. ಮೂರನೇ ಪ್ರಶ್ನೆ, ಹತ್ತಿರದ ಸ್ಥಳಗಳಿಗೆ ಹೋಗಲು ಈ ವಾಹನವು ಅನುಕೂಲಕರವಾಗಿದೆ. ಎ ವಿಮಾನ, ಬಿ ಸೈಕಲ್, ಸಿ ಹಡಗು, ಡಿ ರೈಲು. ಉತ್ತರ ಸೈಕಲ್. 4, ಹಿಂದೂಗಳ ಹಬ್ಬವಿದು. ಎ ರಂಜಾನ್, ಬಿ ಕ್ರಿಸ್ಮಸ್, ಸಿ ದಸರಾ, ಡಿ ಗುಡ್ ಫ್ರೈಡೆ. ಉತ್ತರ ಸಿ ದಸರಾ. 5, ಕನ್ನಡ ಚಲನಚಿತ್ರದಲ್ಲಿ ಕಿವಿ ಕೇಳದೇ ಇದ್ದರೂ ಅದ್ಭುತವಾಗಿ ನಟಿಸಿದ ನಟ. ಎ ಬಾಲಕೃಷ್ಣ, ಬಿ ಡಾಕ್ಟರ್ ರಾಜ್ಕುಮಾರ್, ಸಿ ಡಾಕ್ಟರ್ ವಿಷ್ಣುವರ್ಧನ್, ಡಿ ಶಂಕರ್ ನಾಗ್. ಉತ್ತರ ಎ ಬಾಲಕೃಷ್ಣ. 6ನೇ ಪ್ರಶ್ನೆ, ಇವರು ಬಟ್ಟೆ ಒಗೆಯುವ ಕೆಲಸ ಮಾಡುತ್ತಾರೆ. ಎ ಅಗಸ, ಬಿ ಬಟ್ಟೆ ವ್ಯಾಪಾರಿ, ಸಿ ಕಾರ್ಮಿಕ, ಡಿ ನೇತಾರ. ಉತ್ತರ ಎ ಅಗಸ. 7ನೇ ಪ್ರಶ್ನೆ, ನಮ್ಮ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಎ ನವಿಲು, ಬಿ ಗುಬ್ಬಚ್ಚಿ, ಸಿ ಕೋಗಿಲೆ, ಡಿ ನೀಲಕಂಠ ಪಕ್ಷಿ. ಉತ್ತರ ಡಿ ನೀಲಕಂಠ ಪಕ್ಷಿ. 8, ದಾಳಗಳನ್ನು ಬಳಸಿ ಆಡುವ ಆಟ ಯಾವುದು? ಎ ಚೌಕಾದಾರ, ಬಿ ಕುಂಟೆಬಿಲ್ಲೆ, ಸಿ ಪಗಡೆ ಆಟ, ಡಿ ಚದುರಂಗ. ಉತ್ತರ ಸಿ ಪಗಡೆ ಆಟ. 9, ಇದು ಆರೋಗ್ಯ ಸೌಲಭ್ಯ ದೊರೆಯುವ ಸ್ಥಳವಾಗಿದೆ. ಎ ಮಾರುಕಟ್ಟೆ, ಬಿ ಹೋಟೆಲ್, ಸಿ ಆಸ್ಪತ್ರೆ, ಡಿ ಉದ್ಯಾನವನ. ಉತ್ತರ ಸಿ ಆಸ್ಪತ್ರೆ. 10, ಹಿಮ ಪ್ರದೇಶದ ಜನರು ಧರಿಸುವ ಉಡುಪು ಇದಾಗಿದೆ. ಎ ಹಗುರವಾದ ಉಡುಪು, ಬಿ ತೆಳುವಾದ ಬಟ್ಟೆ, ಸಿ ಬಿಸಿಯಾದ ಉಡುಪು, ಡಿ ನೀರಿನಿಂದ ತೆಳುವಾಗುವ ಬಟ್ಟೆ. ಉತ್ತರ ಸಿ ಬಿಸಿಯಾದ ಉಡುಪು. 11ನೇ ಪ್ರಶ್ನೆ, ಮರಗಳು ಎಲೆ ಉದುರಿಸುವ ಕಾಲ. ಎ ಮಳೆಗಾಲ, ಬಿ ಚಳಿಗಾಲ, ಸಿ ಬೇಸಿಗೆ ಕಾಲ, ಡಿ ಯಾವಾಗಲೂ. ಉತ್ತರ ಬಿ ಚಳಿಗಾಲ. 12ನೇ ಪ್ರಶ್ನೆ, ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ತಿಂಗಳು ಯಾವುದು? ಎ ಜನವರಿ, ಬಿ ಜೂನ್, ಸಿ ನವಂಬರ್, ಡಿ ಡಿಸೆಂಬರ್. ಉತ್ತರ ಸಿ ನವಂಬರ್. ರೋಮ ನಂಬರ್ 2, ಹೊಂದಿಸಿ ಬರೆಯಿರಿ. 13ನೇ ಪ್ರಶ್ನೆ, ಕೆಂಪು ದೀಪ, ಇದಕ್ಕೆ ಉತ್ತರ ನಿಲ್ಲಿ. ಹಸಿರು ದೀಪ ಬಂದಾಗ ಹೋಗಿ. 15, ಹಳದಿ ದೀಪ, ಇದಕ್ಕೆ ಸಿದ್ಧರಾಗಿ, ಹೋಗಲು ಸಿದ್ಧರಾಗಿ. 16, ಜೀಬ್ರಾ ಪಟ್ಟಿ, ಉತ್ತರ ಇಲ್ಲಿ ದಾಟಬೇಕು ಅನ್ನುವುದು ನಿಮ್ಮ ಗಮನಕ್ಕೆ ಇರಬೇಕು. 3ನೇ ರೋಮ ನಂಬರ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 17, ನದಿಗಳು ಸಮತಟ್ಟಾದ ಪ್ರದೇಶಗಳಿಗೆ ಯಾವ ಮಣ್ಣನ್ನು ತರುತ್ತವೆ? ಉತ್ತರ ಮೆಕ್ಕಲು ಮಣ್ಣನ್ನು ತರುತ್ತವೆ. 18, ಕರ್ನಾಟಕದ ಪಶ್ಚಿಮಕ್ಕಿರುವ ಸಮುದ್ರ ಯಾವುದು? ಉತ್ತರ ಅರಬ್ಬಿ ಸಮುದ್ರ. 19, ರಾಷ್ಟ್ರೀಯ ಲಾಂಛನ ಕೆಳಗೆ ಏನು ಬರೆಯಲಾಗಿದೆ? ಉತ್ತರ ಸತ್ಯಮೇವ ಜಯತೆ ಎಂದು ಬರೆಯಲಾಗಿದೆ. 20, ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ ರೀತಿಯ ಕುಟುಂಬಗಳು ಹೆಚ್ಚು ಕಂಡುಬರುತ್ತವೆ? ಉತ್ತರ ಅವಿಭಕ್ತ ಕುಟುಂಬಗಳು ಹೆಚ್ಚು ಕಂಡುಬರುತ್ತವೆ. ರೋಮ ನಂಬರ್ 4, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 21, ಪಾದಚಾರಿ ಮಾರ್ಗದ ಉಪಯೋಗವೇನು? ಉತ್ತರ ರಸ್ತೆಯಲ್ಲಿ ವಾಹನಗಳ ಸಂಚಾರ ಹೆಚ್ಚಾಗಿರುವುದರಿಂದ ಜನರು ಸುರಕ್ಷಿತವಾಗಿ ನಡೆದುಕೊಂಡು ಹೋಗಲು ಪಾದಚಾರಿ ಮಾರ್ಗವನ್ನು ನಿರ್ಮಿಸಲಾಗಿರುತ್ತದೆ. ಇದನ್ನು ಬಳಸುವುದರಿಂದ ಅಪಘಾತವನ್ನು ತಡೆಯಬಹುದು. 22, ಖೋ ಖೋ ಆಟದ 2 ನಿಯಮಗಳನ್ನು ಬರೆಯಿರಿ. ಉತ್ತರ 1, ಖೋ ಖೋ ತಂಡ ಒಂದರಲ್ಲಿ ಒಟ್ಟು 12 ಆಟಗಾರರು ಇರುತ್ತಾರೆ. 2, ಖೋ ಖೋ ಆಟದ 1 ಸುತ್ತಿನ ಕಾಲಾವಧಿ 7 ನಿಮಿಷಗಳು. 3, ಬೆನ್ನಟ್ಟುವ ತಂಡದ ಆಟಗಾರರು ತಮ್ಮ ಎದುರಾಳಿಯನ್ನು ಮುಟ್ಟುವಾಗ ಖೋ ಎಂದು ಜೋರಾಗಿ ಹೇಳಿ ಇನ್ನೊಬ್ಬ ಆಟಗಾರನಿಗೆ ಅವಕಾಶ ನೀಡಬೇಕು. 23ನೇ ಪ್ರಶ್ನೆ, ಮರುಭೂಮಿಯ 2 ಲಕ್ಷಣಗಳನ್ನು ಬರೆಯಿರಿ. ಉತ್ತರ ಮರುಭೂಮಿಯಲ್ಲಿ ಮಳೆಯ ಪ್ರಮಾಣ ಅತಿ ಕಡಿಮೆ ಇರುತ್ತದೆ ಮತ್ತು ಮರಳಿನಿಂದ ಆವೃತವಾಗಿರುತ್ತದೆ. 2, ಇಲ್ಲಿ ಹಗಲಿನಲ್ಲಿ ಅತಿಯಾದ ಉಷ್ಣಾಂಶ ಮತ್ತು ರಾತ್ರಿಯ ವೇಳೆ ಅತಿಯಾದ ಚಳಿ ಇರ್ತದೆ.
24. ಜನರು ನಿಸರ್ಗಧಾಮಗಳಿಗೆ ಏಕೆ ಹೋಗುತ್ತಾರೆ? ಉತ್ತರ: ಜನರು ಮನಸ್ಸಿಗೆ ಶಾಂತಿ ಪಡೆಯಲು ಮತ್ತು ದಿನನಿತ್ಯದ ಒತ್ತಡದಿಂದ ದೂರವಾಗಲು ನಿಸರ್ಗಧಾಮಗಳಿಗೆ ಹೋಗ್ತಾರೆ. ಅಲ್ಲಿ ದೊರೆಯುವ ಶುದ್ಧ ಗಾಳಿ, ಹಸಿರು ಪರಿಸರ ಮತ್ತು ನೈಸರ್ಗಿಕ ಸೌಂದರ್ಯವು ದೇಹಕ್ಕೂ ಮನಸ್ಸಿಗೂ ಉಲ್ಲಾಸ ನೀಡುತ್ತದೆ. 25. ಹೃದಯದ ಕಾರ್ಯವೇನು? ಉತ್ತರ: ಹೃದಯವು ನಮ್ಮ ದೇಹದ ಒಂದು ಪ್ರಮುಖ ಅಂಗವಾಗಿದ್ದು, ಇದು ನಿರಂತರವಾಗಿ ಬಡಿಯುತ್ತಾ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಪಂಪು ಮಾಡುತ್ತದೆ. ಇದು ರಕ್ತದ ಮೂಲಕ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಜೀವಕೋಶಗಳಿಗೆ ತಲುಪಿಸುತ್ತದೆ. 26ನೇ ಪ್ರಶ್ನೆ: 3 ವಿಧದ ಸಾರಿಗೆ ಪ್ರಕಾರಗಳನ್ನು ಹೆಸರಿಸಿ. ಉತ್ತರ: ಸಾರಿಗೆಯ 3 ಮುಖ್ಯ ಪ್ರಕಾರಗಳೆಂದರೆ: 1. ಭೂ ಸಾರಿಗೆ, ಉದಾಹರಣೆ ಬಸ್ಸು ಮತ್ತು ರೈಲು. ಜಲ ಸಾರಿಗೆ, ಉದಾಹರಣೆ ಹಡಗು ಮತ್ತು ದೋಣಿ. ವಾಯು ಸಾರಿಗೆ, ಉದಾಹರಣೆ ವಿಮಾನ ಮತ್ತು ಹೆಲಿಕಾಪ್ಟರ್. ರೋಮನ್ ನಂಬರ್ 5. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. 27. ನೀನು ದೊಡ್ಡವನಾದ ಮೇಲೆ ಏನಾಗಬೇಕೆಂದು ಬಯಸುವೆ? ಉತ್ತರ: ನಾನು ದೊಡ್ಡವನಾದ ಮೇಲೆ ಒಬ್ಬ ಆದರ್ಶ ಶಿಕ್ಷಕನಾಗಬೇಕೆಂದು ಬಯಸ್ತೇನೆ. ಶಿಕ್ಷಕರು ಸಮಾಜದ ಬೆನ್ನೆಲುಬಾಗಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಅವರ ಭವಿಷ್ಯವನ್ನು ರೂಪಿಸ್ತಾರೆ. ನಾನು ಕೂಡ ಮಕ್ಕಳಿಗೆ ಕೇವಲ ಪಠ್ಯದ ವಿಷಯಗಳನ್ನಷ್ಟೇ ಅಲ್ಲದೆ ಒಳ್ಳೆಯ ಸಂಸ್ಕಾರ ಮತ್ತು ಪರಿಸರವನ್ನು ರಕ್ಷಿಸುವ ಬಗ್ಗೆ ತಿಳಿಸಿಕೊಡಲು ಬಯಸ್ತೇನೆ. ಹಳ್ಳಿಗಳಲ್ಲಿರುವ ಬಡ ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳಿಕೊಟ್ಟು ಅವರ ಏಳಿಗೆಗೆ ಶ್ರಮಿಸುವುದು ನನ್ನ ಗುರಿಯಾಗಿದೆ. ನನ್ನ ದೇಶದ ಪ್ರಜೆಗಳನ್ನು ಪ್ರಜ್ಞಾವಂತರನ್ನಾಗಿ ಜ್ಞಾನವಂತರನ್ನಾಗಿ ಮಾಡುವುದು ನನ್ನ ಆಸೆಯಾಗಿದೆ.